ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಅಕ್ಕಿ ಚೀಲ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮತ್ತು ರೇಷನ್ ತಂದಿರೋಂಥ ಚೀಲನೂ ಕೂಡ ಇದೆ. ಇದನ್ನು ಇಡಿಯಾಗಿ ಹೀಗೇನಾದರೂ ಹೊಲ್ಕೋಬೋದು, ಇಲ್ಲಾಂದರೆ ಕಟ್ ಮಾಡಾದರೂ ಹೊಲ್ಕೋಬೋದು. ಇದು ಹಪ್ಪಳ ಒಣಗಿಸ್ಲಿಕ್ಕೆ, ಮತ್ತು ಅಕ್ಕಿ ತೊಳೆದ್ರೆ ಒಣಗಿಸ್ಲಿಕ್ಕೆ, ಮತ್ತು ಜೋಳ, ರಾಗಿ, ಮೆಣಸು, ಬೇಳೆ, ಕಾಳು ಏನಾದರೂ ಒಣಗಿಸ್ಕೋಬೋದು. ಅಷ್ಟು ಯೂಸ್ ಆಗುತ್ತೆ ಇದು. ಅದನ್ನು ನಿಮಗೆ ಹಿಂದೆ ಒಂದು ಸಲ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು. ಇದನ್ನು ಈಗ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನನಗೆ ಬೇಕಿತ್ತು, ಹಾಗಾಗಿ ಚಿಕ್ಕದಾದರೂ ಮಾಡ್ಕೋಬೋದು, ದೊಡ್ಡದಾದರೂ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಅದು ಹೊಲಿಯೋದು ಬಿಸ್ಲಿಕ್ಕೆ ಹೋಗಿದೆ, ಬರಲಿಲ್ಲ. ಅದಕ್ಕಾಗಿ ಕತ್ತರಿಯಿಂದ ಕಟ್ ಮಾಡ್ತಾ ಇದ್ದೀನಿ. ಒಂದೊಂದು ಬರುತ್ತೆ ಬಿಸ್ಲಿಕ್ಕೆ, ಒಂದೊಂದು ಬರೋದಿಲ್ಲ. ನೋಡಿ, ಈ ಥರ ಕಟ್ ಮಾಡಬೇಕು. ಈ ಥರ ಸರಿ ಮಾಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಎಷ್ಟ ಇದೆ ಅದನ್ನಷ್ಟೇ ಕಟ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಓಪನ್ ಮಾಡ್ಕೋಬೇಕು. ಆದಷ್ಟು ಒಂದು ಸ್ವಲ್ಪ ದೊಡ್ಡದಿರೋದು ತಗೊಳ್ಳಿ. ನೋಡಿ, ಇದು ಚಿಕ್ಕದಾದರೆ ಒಂದು ಸ್ವಲ್ಪ ಅಕ್ಕಿ ತೊಳೆದು ಒಣ ಹಾಕ್ಲಿಕ್ಕೆ ಚೆನ್ನಾಗುತ್ತೆ. ದೊಡ್ಡದು ಮಾಡ್ಕೊಂಡ್ರೆ ಹಪ್ಪಳ ಒಣಗಿಸ್ಬೋದು. ಜಾಸ್ತಿ ಏನಾದರೂ ರಾಗಿ, ಜೋಳ ಏನಾದರೂ ಇರುತ್ತಲ್ಲ, ಅದು ಕೂಡ ಒಣಗಿಸ್ಕೋಬೋದು. ಇದನ್ನ ಇವಾಗ ಜಾಯಿಂಟ್ ಮಾಡಿ ಹೊಲ್ಕೊಂಡು ಬರ್ತೀನಿ. ಒಳಗಿದೆ ಮಿಷನ್ನು, ತೋರಿಸ್ಲಿಕ್ಕೆ ಸರಿ ಆಗಲ್ಲ, ಅದಕ್ಕಾಗಿ ಹೊಲ್ದಾದ್ಮೇಲೆ ತೋರಿಸ್ಕೊಂಡು ಬರ್ತೀನಿ. ಇದನ್ನು ಎರಡೆರಡು ಜಾಯಿಂಟ್ ಮಾಡೋದ್ರೂ ಹೊಲ್ಕೋಬೋದು. ಒಂದೊಂದು ಸಿಂಗಲ್ ಪೀಸ್ ಇಟ್ಕೊಂಡೆ ಒಣಗಿಸ್ಕೋಬೋದು. ಅದು ಫ್ಯಾನಿನ ಗಾಳಿಗೆ ಹಾರ್ತಾ ಇದೆ. ಈ ಥರ ಹೊಲ್ಕೊಂಡು ಬಂದಿದ್ದೀನಿ. ಇವಾಗ ಎರಡನ್ನು ಮಾತ್ರ ಜಾಯಿಂಟ್ ಮಾಡ್ಕೊಂಡು ಬಂದಿದ್ದೀನಿ. ಈ ಥರನಾದರೂ ಜಾಯಿಂಟ್ ಮಾಡ್ಕೋದು, ತುಂಬ ದೊಡ್ಡದಾಗುತ್ತೆ. ಇಲ್ಲಿ ಮನೆ ಒಳಗೆ ಹಾಕ್ಲಿಕ್ಕೋಸ್ಕರ ನಾನು ಎರಡೆರಡು ಮಾತ್ರ ಜಾಯಿಂಟ್ ಮಾಡ್ಕೊಂಡು ಬಂದಿರೋದು. ನೋಡಿ, ಈ ಥರ ಹೊಲ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ಹೊಲ್ದಿದ್ದೀನಿ. ಒಂದು ಸ್ಟಿಚ್ ಮಾಡಿ ಮತ್ತು ಫೋಲ್ಡಿಂಗ್ ಮಾಡಿ ಮತ್ತೊಂದು ಸ್ಟಿಚ್ ಮಾಡಿದ್ದೀನಿ. ಈ ಥರ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.